ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 4ನೇ ತರಗತಿಯ ಪದ್ಯ ಭಾಗದಲ್ಲಿರುವಂತಹ ಬಿದಿಗೆ ಚಂದ್ರ ಬಂದ ನೋಡು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ. ಮೊದಲನೇದಾಗಿ, ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸರಿಯಾದ ಪದಗಳಿಂದ ತುಂಬಿರಿ. ಫಸ್ಟ್ ಒನ್ ನೋಡಿ, ದೀಪ ಡ್ಯಾಶ್ ಜೋಡು. ಉತ್ತರ ಹಚ್ಚಿದಂತೆ. ಎರಡನೇದಾಗಿ, ಯಾರ ಡ್ಯಾಶ್ ಅಲ್ಲಿ ಇಹುದು. ಉತ್ತರ ಮನೆಯು. ಮೂರನೇದಾಗಿ, ಅಗೋ ಡ್ಯಾಶ್ ಚಂದ್ರ ನೋಡು. ಉತ್ತರ ಚವತಿ. ನಾಲ್ಕನೇದಾಗಿ, ಮೂಡಿದಂತೆ ಡ್ಯಾಶ್ ಕೋಡು. ಉತ್ತರ 2. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ, ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆಯ್ಕೆ ಮಾಡಿ ಬಿಟ್ಟ ಸ್ಥಳ ತುಂಬಿರಿ. ಆವರಣದಲ್ಲಿ ಕೊಟ್ಟಿರೋ ಶಬ್ದಗಳು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ರೆಫರ್ ಮಾಡಿ ಮಕ್ಕಳ. ನಾನು ಡೈರೆಕ್ಟ್ ಆನ್ಸರ್ ಬರೆದಿದ್ದೀನಿ. ಮೊದಲನೇದಾಗಿ, ಮೃಗವು ಎಲ್ಲಿ ಡ್ಯಾಶ್ ಏನೋ. ಸರಿಯಾದ ಉತ್ತರ ಇಹುದೋ. ಎರಡನೇದಾಗಿ, ಬಂದನು ಡ್ಯಾಶ್ ಯ ಚಂದ್ರ. ಉತ್ತರ ಹುಣ್ಣಿಮೆಯ ಚಂದ್ರ. ನೆಕ್ಸ್ಟ್ ಒನ್ ನೋಡಿ, ಮೂರನೇದಾಗಿ, ಬೆಳದಿಂಗಳು ಡ್ಯಾಶ್ ಸಾಂದ್ರ. ಸರಿಯಾದ ಉತ್ತರ ನಿಬಿಡ. ನೆಕ್ಸ್ಟ್ ಮೇನ್ ನೋಡಿ, ಹೊಂದಿಸಿ ಬರೆಯಿರಿ. ಮೊದಲನೇದಾಗಿ, ದ.ರಾ ಬೇಂದ್ರೆ. ಅದಕ್ಕೆ ಸರಿಯಾದ ಉತ್ತರ ಅಂಬಿಕಾ ತನಯ ದತ್ತ. ಎರಡನೇದಾಗಿ, 4 ತಂತಿ. ಸರಿಯಾದ ಉತ್ತರ ಜ್ಞಾನಪೀಠ ಪ್ರಶಸ್ತಿ. ಮೂರನೇದಾಗಿ, ಅಷ್ಟಮಿ ಚಂದ್ರ. ಉತ್ತರ ಅರ್ಧ ತಿಂದು ಅರ್ಧ ಬಿಟ್ಟ ಉಂಡಿ. ನಾಲ್ಕನೇದಾಗಿ, ಹುಣ್ಣಿಮೆ ಚಂದ್ರ. ಸರಿಯಾದ ಉತ್ತರ ಮಜ್ಜಿಗೆ ಮೇಲಿನ ಬೆಣ್ಣೆ ಮುದ್ದೆ. ಓಕೆನಾ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ, ಕೆಳಗಿನ ವಾಕ್ಯಗಳಲ್ಲಿ ತಪ್ಪಾಗಿರುವ ಪದಗಳನ್ನು ಸರಿಪಡಿಸಿ ಅರ್ಥಪೂರ್ಣ ವಾಕ್ಯ ರಚಿಸಿರಿ. ಮೊದಲನೇದಾಗಿ, ದೀಪ ಹಚ್ಚಿದಂತೆ ಕೋಡು. ಸರಿಯಾದ ಉತ್ತರ ಏನು? ಕೋಡು ಬದಲು ಇಲ್ಲಿ ಜೋಡು ಬರಬೇಕು ಮಕ್ಕಳ. ದೀಪ ಹಚ್ಚಿದಂತೆ ಜೋಡು. ಎರಡನೇದಾಗಿ, ಅಗೋ ಚವತಿ ಸೂರ್ಯ ನೋಡು. ಇಲ್ಲಿ ಸೂರ್ಯ ಬದಲು ಚಂದ್ರ ಅಂತ ಬರಬೇಕು. ಸರಿಯಾದ ಉತ್ತರ ಅಗೋ ಚವತಿ ಚಂದ್ರ ನೋಡು. ಮೂರನೇದಾಗಿ, ಇಂಥ ಚಿತ್ರ ಕೊರೆದನಿಲ್ಲಿ ಯಾವ ಜಾಣನು. ಸರಿಯಾದ ಉತ್ತರ ಇಂಥ ಚಿತ್ರ ಬರೆದನಿಲ್ಲಿ ಯಾವ ಜಾಣನು. ನೆಕ್ಸ್ಟ್ ಫೋರ್ತ್ ಒನ್ ನೋಡಿ ಮಕ್ಕಳ, ಅಲ್ಲ ಅಲ್ಲ ಮುಗಿಲ ತುಂಬ ಇಹುದು ಸಜ್ಜಿಗೆ. ಸರಿಯಾದ ಉತ್ತರ ಅಲ್ಲ ಅಲ್ಲ ಮುಗಿಲ ತುಂಬ ಇಹುದು ಮಜ್ಜಿಗೆ. ನೆಕ್ಸ್ಟ್ ಒನ್ ನೋಡಿ, ಐದನೇದಾಗಿ, ರಾಗಿ ಮುದ್ದೆ ಮೇಲೆಯೊಂದು. ಸರಿಯಾದ ಉತ್ತರ ಬೆಣ್ಣೆ ಮುದ್ದೆ ಮೇಲೆಯೊಂದು. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ, ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1, ಬಿದಿಗೆ ಚಂದ್ರ ಹೇಗೆ ಕಾಣುತ್ತಿದ್ದಾನೆ. ಉತ್ತರ ಬಿದಿಗೆ ಚಂದ್ರ ಜೋಡಿ ದೀಪದಂತೆ ಕಾಣುತ್ತಿದ್ದಾನೆ. ಪ್ರಶ್ನೆ 2, ಅಷ್ಟಮಿ ಚಂದಿರನು ಹೇಗೆ ಕಾಣುತ್ತಾನೆ. ಉತ್ತರ ಅರ್ಧ ತಿಂದು ಅರ್ಧ ಬಿಟ್ಟ ಉಂಡಿಯ ಹಾಗೆ ಕಾಣುತ್ತಾನೆ. ಪ್ರಶ್ನೆ 3, ಹುಣ್ಣಿಮೆ ಚಂದಿರನ ಬೆಳದಿಂಗಳು ಹೇಗಿದೆ. ಉತ್ತರ ಮಜ್ಜಿಗೆ ಮೇಲಿನ ಬೆಣ್ಣೆಯ ಹಾಗೆ ಇದೆ. ಪ್ರಶ್ನೆ 4, ಮಜ್ಜಿಗೆಯ ಮೇಲಿನ ಬೆಣ್ಣೆ ಮುದ್ದೆ ಯಾರು. ಉತ್ತರ ಮಜ್ಜಿಗೆಯ ಮೇಲಿನ ಬೆಣ್ಣೆ ಮುದ್ದೆ ಚಂದಿರ. ಪ್ರಶ್ನೆ 5, ದ.ರಾ ಬೇಂದ್ರೆಯವರ ಕಾವ್ಯನಾಮ ಯಾವುದು. ಉತ್ತರ ದ.ರಾ ಬೇಂದ್ರೆಯವರ ಕಾವ್ಯನಾಮ ಅಂಬಿಕಾ ತನಯ ದತ್ತ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ, ಪದ್ಯ ಭಾಗ ಪೂರ್ಣಗೊಳಿಸಿರಿ. ಅಷ್ಟಮಿ ಚಂದಿರನು ಬಂದ, ಅಂಡರ್ಲೈನ್ ಮಾಡೋದೆಲ್ಲ ಫಿಲ್ ಮಾಡ್ಕೋಬೇಕು ಮಕ್ಕಳ ನೀವು. ಅಷ್ಟಮಿ ಚಂದಿರನು ಬಂದ, ಅರ್ಧ ಬಿಟ್ಟು ಅರ್ಧ ತಿಂದ, ಉಂಡಿ ಚೆಲ್ಲಿ ಕೊಟ್ಟನಿಲ್ಲಿ ಹುಡುಗನಾವನು, ಕಾಣೆ ಅತ್ತ ಇತ್ತ ಎತ್ತ ಅವನ ಠಾವನು. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ, ಭಾಷಾಭ್ಯಾಸ. ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ. ಮೊದಲನೇದಾಗಿ, ಚಂದಿರ. ಪುಟ್ಟ ಮಕ್ಕಳು ಚಂದಿರನನ್ನು ಚಂದಮಾಮ ಎನ್ನುವರು. ಎರಡನೇದಾಗಿ, ಬೆಳದಿಂಗಳು. ಹುಣ್ಣಿಮೆಯಂದು ನಾವು ಬೆಳದಿಂಗಳ ಊಟ ಮಾಡುತ್ತೇವೆ. ಮೂರನೇದಾಗಿ, ಭೂಮಿ. ಭೂಮಿಯ ಮೇಲೆ ಕೋಟ್ಯಾಂತರ ಜೀವಿಗಳು ಆಶ್ರಯ ಪಡೆದಿವೆ. ಮಕ್ಕಳಲ್ಲಿ ಮೇಲೆ ಅನ್ನೋದು ಮಿಸ್ ಆಗಿತ್ತು, ಭೂಮಿಯ ಮೇಲೆ ಅಂತ ಬರ್ಕೊಳ್ಳಿ. ಓಕೆನಾ. ನಾಲ್ಕನೇದಾಗಿ, ಆಕಾಶ. ಆಕಾಶದಲ್ಲಿ ನಕ್ಷತ್ರಗಳು ಬಲು ಸೊಗಸಾಗಿ ಕಾಣುತ್ತವೆ. ಐದನೇದಾಗಿ, ನಕ್ಷತ್ರ. ರಾತ್ರಿ ವೇಳೆ ನಕ್ಷತ್ರಗಳು ಬಹಳ ಪ್ರಕಾಶಮಾನವಾಗಿ ಮಿನುಗುತ್ತಿರುತ್ತವೆ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ, ಕೊಟ್ಟಿರುವ ಪದಗಳ ಸರಿಯಾದ ರೂಪ ಬರೆಯಿರಿ. ಆಕಾಶ, ಆಕಾಶ ಅಂತ ಕೊಟ್ಟಿದ್ದಾರೆ, ಇದನ್ನು ಶಾ ಮಾಡಬೇಕು ಮಕ್ಕಳ. ಆಕಾಶ. ಅಷ್ಟಮಿ, ಇದು ಅಷ್ಟಮಿ. ಬೆಣ್ಣೆ ಮುದ್ದೆ, ಬೆಣ್ಣೆ ಮುದ್ದೆ. ಸಾರ್ಥಕ, ಸಾರ್ಥಕ. ಆಶ್ರಯ, ಆಶ್ರಯ. ಹುಣ್ಣಿಮೆ, ಹುಣ್ಣಿಮೆ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ, ಈ ಪದಗಳನ್ನು ಕೂಡಿಸಿ ಬರೆಯಿರಿ. ಕೊಟ್ಟನು ಪ್ಲಸ್ ಇಲ್ಲಿ, ಕೊಟ್ಟನಿಲ್ಲಿ. ಮೇಲೆ ಪ್ಲಸ್ 1 ಮೇಲೊಂದು.
ಬರೆದನು ಪ್ಲಸ್ ಅಲ್ಲಿ, ಬರೆದನಲ್ಲಿ. ಹೇಳಲು ಪ್ಲಸ್ ಒಲ್ಲರು, ಹೇಳಲೊಲ್ಲರು. ಮಕ್ಕಳ ಇಲ್ಲಿಗೆ ಬಿದಿಗೆ ಚಂದ್ರ ಬಂದ ನೋಡು ಈ ಒಂದು ಪದ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.